ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವಾಗ ಮನೆಯಿಂದ ಹೊರಟು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಈಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ವಾಹನದ ಜನತೆಯಾದ ನಾವು ವಾಹನ ತಗೊಳ್ಳಲು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ವಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ದಿನ ನವೆಂಬರ್ 26, 1949 ಈ ಸಂವಿಧಾನವನ್ನ ನಾವೇ ಭಕ್ತಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ರೂಪಿಸಿಕೊಂಡಿರುತ್ತೇವೆ, ವಿಧಿಸಿಕೊಂಡಿರುತ್ತೇವೆ. ಈ ಒಂದು ಸಂವಿಧಾನ ಜಗತ್ತಿನಲ್ಲೂ ಸುಮಾರು 195ಕ್ಕೂ ಹೆಚ್ಚು ಸ್ವತಂತ್ರ ರಾಷ್ಟ್ರಗಳಿವೆ. ಅದರಲ್ಲಿ 176ಕ್ಕೂ ಹೆಚ್ಚು ರಾಷ್ಟ್ರಗಳು ತಮ್ಮದೇ ಆದಂತಹ ಸಂವಿಧಾನವನ್ನು ರಚಿಸಿಕೊಂಡಿವೆ. ಇನ್ನು ಕೆಲವೇ ರಾಷ್ಟ್ರಗಳು ಈ ಬೇರೆ ದೇಶಗಳ ಸಂವಿಧಾನಗಳನ್ನ ತಾವು ಅಳಿಸಿಕೊಂಡು ಅದರ ಮೂಲಕ ಆಡಳಿತವನ್ನು ನಡೆಸಿಕೊಳ್ತಾ ಇದೆ. ಸಂವಿಧಾನ ಯಾವಾಗಿಂದ ಇದು ಉಗಮವಾಯಿತು ಅಂತ ಹೇಳಿದ್ರೆ 11ನೇ ಶತಮಾನದಲ್ಲಿ 1215ರಲ್ಲಿ ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ನಲ್ಲಿ ಕಿಂಗ್ ಜಾನ್ ಅಂತಕ್ಕಂಥ ಒಬ್ಬ ದೊರೆ ಇದ್ದ. ಅವನು ಅಲ್ಲಿನ ಅಲ್ಲಿದ್ದಂತ ಅಸ್ತಿತ್ವದಲ್ಲಿದ್ದಂತ ಜಗತ್ತೂರುಗಳಿಗೂ ಮತ್ತು ಈ ಕಿಂಗ್ ಜಾನ್ಗಳು ವಾದ್ಯುದ್ಧಗಳಿದ್ವು, ಗಲಾಟೆಗಳಿದ್ವು, ಗೊಂದಲಗಳಿದ್ವು, ತಿಕ್ಕಾಟಗಳಿದ್ವು. ಆ ಕಿಂಗ್ ಜಾನನ ಒಂದು ನಿರಂಕುಶ ಆಳ್ವಿಕೆ, ಸ್ವೇಚ್ಛಾಚಾರದ ಒಂದು ಆಡಳಿಕೆಯಿಂದ ಆ ಜಗತ್ತಿನ ಜನರು ತುಂಬಾ ಬೇಸತ್ತು ಹೋಗಿದ್ರು. ಆಗ ಇಂಗ್ಲೆಂಡಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥ ಒಂದು ಕಾನೂನನ್ನ ರಚನೆ ಮಾಡ್ತಾ ಇದ್ರು. ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಅದು ಇವತ್ತಿಗೂ ಕರೀತಾರೆ ಮದರ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು. ಇಂಗ್ಲೆಂಡಿನ ಒಂದು ದಂತಕಥೆ ಇದೆ. ಲಾರ್ಡ್ ಡೆಲ್ಲಿ ವಾಸ್ ದಿ ಫಸ್ಟ್ ಜಸ್ಟಿಸ್ ಆಫ್ ದಿ ವರ್ಲ್ಡ್. ಲಾರ್ಡ್ ಡೆಲ್ಲಿಂಗ್ ಅಂತಿದೆ. ಆ ಲಾರ್ಡ್ ಡೆಲ್ಲಿಂಗ್ ಅವ್ರಿಗೆ ಹೇಳ್ತಾನೆ, ಇದು ಮ್ಯಾಗ್ನಾ ಕಾರ್ಟಾ ದಿಸ್ ಇಸ್ ದ ಗ್ರೇಟೆಸ್ಟ್ ಡಾಕ್ಯುಮೆಂಟ್ ಆಫ್ ಆಲ್, ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ಆಫ್ ಆಲ್ ಟೈಮ್ಸ್ ಅಂತ ಹೇಳ್ತಾನೆ. ಅಂದ್ರೆ ಮ್ಯಾಗ್ನಾ ಕಾರ್ಟಾ ವಾಸ್ ದ ಫಸ್ಟ್ constitutional document. It was the only the greatest constitutional document of all times. ಎಲ್ಲಾ ಕಾಲಕ್ಕೂ ಹೊಂದತಕ್ಕಂತ ಮೊಟ್ಟ ಮೊದಲ ಸಂವಿಧಾನ ಅಂತ ಹೇಳಿ ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥ ಒಂದು ದಾಖಲೆ. ಅದು it laid the foundation for the freedom of the individual against the arbitrary despot ಅಂತ ಹೇಳಿ. ಯಾವ ಒಂದು ಕಿಂಗ್ ಜಾನನ ನಿರಂಕುಶ ಸ್ವೇಚ್ಛಾಚಾರದ ಆಡಳಿತದ ವಿರುದ್ಧ ಒಂದು ಏನ್ ಹೇಳ್ತಾರೆ ವ್ಯಕ್ತಿಗತವಾದ ಒಂದು
ತಳಪಾಯ ಆಯ್ತು ಅಡಿಪಾಯ ಆಯ್ತು ಅಂತ ಹೇಳ್ಬಿಟ್ಟು ಲಾರ್ಡ್ ಜೈನಿಗೆ ಹೇಳ್ತಾನೆ. ಅಂದ್ರೆ ಈ ವ್ಯಾಖ್ಯಾನ ಏನು ಜಗತ್ತಿನಲ್ಲಿ 195 ರಾಷ್ಟ್ರಗಳು ಇವತ್ತು ಸಂವಿಧಾನವನ್ನ ರಚನೆ ಮಾಡ್ಕೊಂಡಿದ್ದಾರೆ, ಅದ್ರ ಮೂಲಕ ಆಡಳಿತ ಮಾಡ್ತಾ ಇದ್ದಾರೆ. ಇದು ಇದರ ಒಂದು ಸಂವಿಧಾನ ಉಗಮವಾಗಿದ್ದು 1515ರಲ್ಲಿ 13ನೇ ಶತಮಾನದ ವಿವಾದದಲ್ಲಿ ಅದು ಇಂಗ್ಲೆಂಡ್ನಲ್ಲಿ ಅಂತಕ್ಕಂಥದ್ದು. ಈ ಮ್ಯಾಗ್ನಾ ಕಾರ್ಟಾ ಸಂವಿಧಾನದ ಇದು ಮದರ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಫಸ್ಟ್ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಕರೆಯಲ್ಪಟ್ಟಿದೆ. ನಾವು ಮರೆಯೋದಿಲ್ಲ ಯಾವುದು ಆ ತರದಲ್ಲಿ ಮಟ್ಟಿಗೆ ಸರ್ ನೀವು ವಿದ್ಯಾರ್ಥಿಗಳಿಗೆ ನಾನು ಹೇಳ್ಕೊಟ್ಟಿದ್ದೀರಾ. ಪ್ರತಿಯೊಂದು ಹಿಸ್ಟ್ರಿಗಳಿರ್ಬೋದು, ಆ ರಷ್ಯಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ಅಮೆರಿಕನ್ ಕ್ರಾಂತಿ, ತುಂಬ ಧನ್ಯವಾದ ಸರ್ ಆ ಒಂದು ಮಾಡಲಿಕ್ಕೆ. ಮುಂಚಾಗಿ ನಾನು ಇಲ್ಲಿ ನಿಂತ್ಕೊಂಡಿರೋದು ನಾವು PU ವಿದ್ಯಾರ್ಥಿಗಳಿದ್ದೀರಾ, ಯಾವ ವಿದ್ಯಾರ್ಥಿಗಳಿದ್ದೀರಾ, ಹಳೆಯ ಪ್ರೊಫೆಸರ್ಗಳು ಕೂಡ ಇದ್ದೀರಾ. ಯಾಕೆ ಈ ಸಂವಿಧಾನ ದಿನವನ್ನ ಆಚರಣೆಗೆ ತಗೊಂಡ್ಬಂದು ಈ ಒಂದು ನಿಟ್ಟಿನಲ್ಲಿ ನಾವು PU ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಲಾ ಕಾಲೇಜಿನಿಂದ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಜ್ ಕಾಂಪಿಟೇಷನ್ ಅನ್ನ ಇಟ್ಟಿದ್ದೀವಿ. ಆ ಎಸ್ಸೆ ರೈಟಿಂಗ್ ಅನ್ನ ಓದಿದಾಗ ನನಗನ್ನಿಸ್ತು ಖಂಡಿತವಾಗಿಯೂ ಮೊದಲು ನಾನು ನನ್ನ ಮನೆಯನ್ನ ಸರಿ ಮಾಡಬೇಕು, ಆಮೇಲೆ ನಾನು ಹೊರಗಡೆ ಹೋಗ್ಬೇಕು ಪ್ರಚಾರಕ್ಕೆ. ಪ್ರತಿಯೊಂದು ಮಕ್ಕಳಲ್ಲೂ, ಯಾಕಂದ್ರೆ ನೀವು ಇವತ್ತಿದ್ದೀರಾ, ಒಂದು ಉದಾಹರಣೆ, ಎಲ್ಲರೂ ಜೀವವಾಗಿದ್ದೀರಾ ಅಲ್ವಾ, ಉಸಿರಾಟ ಆಡ್ತಾ ಇದ್ದೀರಲ್ಲ, ಒಳ್ಳೆ ಗಾಳಿ ಇದೆಯಲ್ಲ, ಅದು ಹೇಗೆ ನಿಮಗೆ ಬಂದು ನೇಚರ್ ಇಂದ ಬಂದು. ಆ ನೇಚರ್ ಚೆನ್ನಾಗಿದೆ ಅನ್ನೋದನ್ನ ನೀವು ಹೇಗೆ ಕಂಡು, ಆ ಚೆನ್ನಾಗಿರೋದಕ್ಕೆ ಕಾರಣ ಏನು? ನೇಚರ್ ಚೆನ್ನಾಗಿರೋದಕ್ಕೆ ಕಾರಣ ಏನು? ಗಾಳಿ ಬರ್ತಿದೆ, ನೀವು ದಿನನಿತ್ಯ ಒಳ್ಳೆ ಗಾಳಿಯನ್ನೇ ತಗೊಳ್ತಾ ಇದ್ದೀರಾ, ಜೀವನ ಮಾಡ್ತಾ ಇದ್ದೀರಾ, ಹೌದು. ಆ ನೇಚರ್ ಚೆನ್ನಾಗಿರೋದಕ್ಕೆ ಕಾರಣ ಏನು? ಕಾರಣನೇ ಈ ಸಂವಿಧಾನ. ಕಾರಣನೇ ಈ ಸಂವಿಧಾನ. ನಾವು ಜೀವ ಇರೋದಕ್ಕೂ ಕಾರಣನೇ ಸಂವಿಧಾನ. ನಾವು ನ್ಯಾಚುರಲ್ ಆಗಿ ತಂದೆ ತಾಯಿಯ ಇದರಿಂದ ನಾವು ತಾಯಿಯ ಜನನದಿಂದ ನಾವು ಜನ್ಮವನ್ನ ಪಡೆದಿರ್ಬೋದು, ಆದರೆ ಆ ಹುಟ್ಟಿಗೂ ಕೂಡ ಸಂವಿಧಾನ ಇದೆ. ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆ ಗರ್ಭಸ್ಥ ಶಿಶುವಿನ ಯಾವುದು ಅನ್ನೋದಕ್ಕೆ ನಾವು ಹೇಳುವಾಗಿಲ್ಲ, ಮೇಲು ಫೀಮೇಲ್ ಅಂತ ನಾವು ಕಂಡುಹಿಡುವಾಗಿಲ್ಲ, ಹೌದಾ ಅಲ್ವಾ? ಅಲ್ಲಿಂದಲೇ ನಮ್ಮ ಕಾನೂನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾವೆಲ್ಲ ಜೀವನ ಮಾಡ್ತಿರೋದೇ ಸಂವಿಧಾನಿಕ ಕಾನೂನಿಂದ ಹೊರತು ತಾಯಿ ಜನ ಅಷ್ಟೇ ತಾಯಿಗೆ ಪ್ರಾಮುಖ್ಯತೆ. ಮುಂದಿನ ಎಲ್ಲಾ ನಮ್ಮ ಕರ್ತವ್ಯಗಳು, ಪ್ರತಿನಿತ್ಯ ಕರ್ತವ್ಯಗಳು ಪ್ರಾರಂಭವಾಗ್ತಿರೋದೇ ಈ ಸಂವಿಧಾನಿಕ ಕಾನೂನಿಂದ. ನಾವು ಯಾರು ಕೂಡ ನಮ್ಮನ್ನ ನಾವು ಜೀವನ ನಾನು ಇಂಡಿಪೆಂಡೆಂಟ್ ಅಂತ ಅನ್ಕೊಳ್ಳಂಗಿಲ್ಲ. ನಮ್ಮನ್ನ ಆಳ್ವಿಕೆ ಮಾಡ್ತಿರೋದು ಈ ಸಂವಿಧಾನ, ಆಯ್ತಾ? ಪ್ರತಿದಿನ ನೀವು ಹೋಗಿ ಏನು ಓಡಾಡ್ತೀರಾ ಅಥವಾ ನೀವು ಏನ್ ವಿದ್ಯೆ ಕಲಿತೀರಾ ಎಲ್ಲವನ್ನೂ ಈ ಸಂವಿಧಾನ ಹೇಳಿರೋದಕ್ಕೆ ಅದು ದಯ ಪಾಲಿಸ್ತಾ ಇದೆ. ಸಂವಿಧಾನ ಹೇಳಿರೋದಕ್ಕೆ ನಾವು ಅದನ್ನ ತಗೊಳ್ತಾ ಇದ್ದೀವಿ. ಇಲ್ಲ ಅಂದ್ರೆ ಯಾವುದೂ ಕೂಡ ನಮಗೆ ಆ ಪಾಲನೆ ಆಗ್ತಾ ಇರಲಿಲ್ಲ, ಯಾವುದೂ ಕೂಡ ಸಿಗ್ತಾ ಇದೆ ಅಲ್ವಾ? ಸೊ ನಾನು ಕೆಲವೊಂದು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ಸ್ ಅನ್ನ ನೋಡಿದಾಗ ಕೆಲವೊಂದು ಮಕ್ಕಳುಗಳು ಬಂದಿದ್ದು ದ ರೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಪ್ರೊಟೆಕ್ಟಿಂಗ್ ಇಂಡಿಯನ್ ಸಿಟಿಸನ್ ಅನ್ನೋದ್ರ ಮೇಲೆ ನಾನು ಕೊಟ್ಟಿದ್ದೆ ಸರ್ ಅವರಿಗೆ. ಅಂಬೇಡ್ಕರ್ ಅವರು ಕ್ರಿಯೇಟ್ ಮಾಡೋದಂತೆ SC/ST ವರ್ಗವನ್ನ ಕ್ರಿಯೇಟ್ ಮಾಡೋದಂತೆ, ಅದರ ಆಧಾರದ ಮೇಲೆ ಜಾತೀಯತೆನ ಹೋಗ್ಲಾಡಿಸಲಿಕ್ಕೆ ಈ ಸಂವಿಧಾನವನ್ನ ರೂಪಿಸಿದಂತೆ. ದಯವಿಟ್ಟು ತಿಳ್ಕೊಳ್ಳಿ, SC/ST ಅನ್ನೋದು ಒಂದು ಕೆಟಗರಿ ಅಷ್ಟೇ, ಅದು ಒಂದು ಜಾತಿ ಅಲ್ಲ, ಆಯ್ತಾ? ಸಂವಿಧಾನದಲ್ಲಾಗಿ ಯಾವುದೇ ಕಾನೂನಿನಲ್ಲಾಗಿ SC ಮತ್ತೆ ST ಅನ್ನೋದು ಜಾತಿ ಎಂದು ಪರಿಗಣಿಸಿಲ್ಲ. ಆ ಕೆಟಗರಿಯಲ್ಲಿ ಬರುವಂತಹ ಕೆಲವು ವರ್ಗಗಳು ಹಿಂದುಳಿದ ಕಾರಣದಿಂದಾಗಿ ಆ ಕೆಟಗರಿಗೆ ಸೇರಿಸ್ತಾರೆ. 600 ಕೆಟಗರಿಯ ಜಾತಿಗಳಿಗೆ ಈಗ ಲಿಂಗಾಯತ ಜಾತಿ ಕೂಡ, ಲಿಂಗಾಯತರಲ್ಲೂ ಕೆಲವೊಂದು 2 ವರ್ಗದ ಜಾತಿಯನ್ನ SC/STಗೆ ಸೇರಿಸಿದ್ದಾರೆ. ಯಾಕಂದ್ರೆ ಇನ್ನೂ ಅವರು ಪ್ರಬುದ್ಧತೆಗೆ ಬಂದಿದೆ. ಆ ವರ್ಗದ ಅಥವಾ ಆ ಒಂದು ಜಾತಿಯ ವ್ಯಕ್ತಿಗಳು ಇನ್ನು ಸಮಾಜದ ಹಂತದಲ್ಲಿ ಕೆಳ ವರ್ಗದಲ್ಲಿದ್ದಾರೆ, ಅವರು ಇನ್ನೂ ಮೇಲ್ಪಂಕ್ತಿಯವಾಗಿ ಬಂದಿಲ್ಲ ಅನ್ನೋ ಕಾರಣಕ್ಕೆ SC/ST ಜಾತಿ ಅಲ್ಲ. ದಯವಿಟ್ಟು ನೆನ್ಪಿಟ್ಕೊಂಡು, SC/ST ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ವರ್ಗ. ವರ್ಗದಲ್ಲಿ ನಾನಾ ಜಾತಿಗಳು ಬರುತ್ತೆ. ಆ ಜಾತಿಗಳನ್ನ ನಾವು ಪರಿಗಣಿಸಲಿಕ್ಕೆ ಮತ್ತೆ ಅವರನ್ನ ಸಮಾಜ ಹುದ್ದೆಯನ್ನ ಮೇಲ್ಪಂಕ್ತಿ ತರಲಿಕ್ಕೆ ನಾವು ಅದನ್ನ ತಗೊಂಡ್ಬರ್ತೀವಿ. ಅಂಬೇಡ್ಕರ್ ಈ ವರ್ಗವನ್ನ ಸೂಚಿಸುತ್ತೆ ಅಷ್ಟೇ, ಬಿಟ್ರೆ ಅವರ ಜಾತೀಯತೆಯನ್ನ ಮಾಡಿದ್ರು. Har Sahana from Thai Standard Student, first prize. Har Sahana.
Next, first PUC. Next, Teja N, second prize, first PUC. From first PU HEDA, Anushik. First prize. In HEDA, they shared 2 first prize. And here, HEDA, first year. Next, second PU CEDA, Yogaraj S. With first prize. Second prize goes to Dashainari from second PU CEDA. ಈ ಕಡೆ ನೋಡಿ. Second PU HEDA, first prize Raju N. Uma Maheshwari K. Uma Maheshwari. Next, from 10th standard, G. Ganesh Pratap, first prize, SLIP. ಬ್ರೋ ಇಲ್ಲಿ ನೋಡಿ ಬ್ರೋ. Next, from HEPS department, HEES, Aishwarya AR, first prize, essay competition. Then first PU CBA, Kushi Singh, first prize. Next, first PU HEDA, Anushek. HEDA, first PU.